ಫೈನಲಿ ಈಗ ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ತುಂಬಾ ಇನ್ಸ್ಟಂಟ್ ಆಗುತ್ತೆ, ಬೇಗ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ಲಿ ಮಧ್ಯಾಹ್ನಕ್ಕೆ ಲಂಚ್ಗೆ ಆಗ್ಲಿ ಪಟ್ ಅಂತ ತಗೊಂಡು ಹೋಗಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಹಾಯ್ ವಿದ್ಯಾ, ಏನ್ ಇವತ್ತು? ಹಾಯ್ ಮಂಜುನಾಥ್, ಇವತ್ತು ಬೆಳ್ಳುಳ್ಳಿ ರೈಸ್. ಬೆಳ್ಳುಳ್ಳಿ ರೈಸ್ ಇನ್ಸ್ಟಂಟ್ ಅಲ್ಲ, ಇನ್ಸ್ಟೆಂಟ್, ತುಂಬಾನೇ ಬೇಗ ಮಾಡ್ಬೋದು. ಬೇಗ, ಕಡಿಮೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಬೇಕು. ಏನೇನು ಇಂಗ್ರೀಡಿಯೆಂಟ್ಸ್? 2 ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನಾನು ಸುಲಿದು. ಇದು ಅಚ್ಚಕಾರದ ಪುಡಿ, ಜೀರಿಗೆ, ಸಾಸಿವೆ, ಮತ್ತೆ ಒಣಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಮತ್ತೆ ಎಣ್ಣೆ, ಇಷ್ಟೇ. ಓಕೆ, ಇಲ್ಲಿ ಬಾಡಿಗೆ ಮೆಣಸಿನಕಾಯಿ ಜಸ್ಟ್ ಫಾರ್ ಟೇಸ್ಟಿಗೋಸ್ಕರ. ಓಕೆ, ಹಾಗಿದ್ರೆ ಮಾಡೋಣ ಇನ್ನ ತಯಾರಿನ. ಮೊದಲಿಗೆ ಇದು ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಓಕೆ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಇವಾಗ ಕರಿಬೇವು ಇದು ಮಾಡ್ಕೊಂತೀನಿ, ಸುಲ್ಕೊಂತೀನಿ. ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಸೊ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀರಾ. ಬೆಳ್ಳುಳ್ಳಿ ಎಲ್ಲ ಎಣ್ಣೆಲ್ಲೇ ಬೇಯಬೇಕಲ್ವಾ? ಹೌದು. ಹಾಗಾಗಿ ಮೊದಲಿಗೆ ಜೀರಿಗೆ 1 ಟೀ ಸ್ಪೂನ್ ಹಾಕಿದ್ದೀರಾ. 1 ಟೀ ಸ್ಪೂನ್ ಸಾಸಿವೆ. ಏನು ಹೆಚ್ಕೊಳ್ಳೋದಿರೋದಿಲ್ಲ, ಇನ್ಸ್ಟಂಟ್ ರೆಡಿ ಆಗಿಬಿಡುತ್ತೆ. ಇವಾಗ ಆಯ್ತು, ಬೆಳ್ಳುಳ್ಳಿ ಹಾಕೋತೀನಿ. ಇವಾಗ ಕರಿಬೇವು ಹಾಕೋತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ ಜೊತೆಗೆ ಕರಿಬೇವು ಎರಡಿದ್ರೇನೆ ಬೆಳ್ಳುಳ್ಳಿ ಜೊತೆನ ಪರಿಮಳ ಬರೋದು ಅಂಡ್ ಅದು ಕಂಪ್ಲೀಟ್ ಅಂತ ಫೀಲ್ ಆಗೋದು. ಈಗ ಬಾಡಿಗೆ ಮೆಣಸಿನಕಾಯಿ ಹಾಕಿದ್ರಾ? ಇದು ಜಸ್ಟ್ ಫಾರ್ ಟೇಸ್ಟಿಗೆ ಅಷ್ಟೇನೆ, ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಇದ್ರೆ ಮಾತ್ರ ಹಾಕ್ಬೋದು, ಟೇಸ್ಟ್ ಬರುತ್ತೆ ಅಷ್ಟೇ. ಯಾಕಂದ್ರೆ ನಾವು ಇಲ್ಲಿ ಇದಕ್ಕೆ ಅಚ್ಚಕಾರದ ಪುಡಿ ಹಾಕೋದ್ರಿಂದ. ಇವಾಗ ನಾನು ಖಾರ ಪುಡಿ ಹಾಕೋತೀನಿ. ಇದು ರುಚಿಗೆ ತಕ್ಕಷ್ಟು, ನಾನು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಇದು ಫೈನಲಿ ಎಲ್ಲ ಮ್ಯಾಟರ್ ಆಗೋದು ನೀವು ಎಷ್ಟು ಅನ್ನ ಹಾಕ್ತೀರಾ ಗೊಜ್ಜಿಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲಿ ಈಗ ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಆಗೋಯ್ತು, ಬೆಳ್ಳುಳ್ಳಿ ಗೊಜ್ಜು ರೆಡಿ. ವಿದ್ಯಾ, ಟೇಸ್ಟ್ ನೋಡೋಣ. ಟೇಸ್ಟ್ ನೋಡು ಹೇಗಿದೆ ಅಂತ. ಸೂಪರ್ ಆಗಿದೆ ವಿದ್ಯಾ, ಈಸಿಯಾಗಿ ಮಾಡ್ಬೋದು. ಹೌದು, ಇದಕ್ಕೊಂಚೂರು ಉಪ್ಪಿನಕಾಯಿ ಸೈಡ್ ಬಿಟ್ರೆ ಹೌದು ಸಾಕು, ಚೆನ್ನಾಗಿದೆ.